ನಾವು ಇಲ್ಲಿ ನಂಬರ್ 3 ಸ್ಕೈ ಬ್ಲೂ ಕಲರ್ ಬರ್ಕೊಂಡಾಗ ನಮ್ಮ ಆರ್ಟ್ ಫಂಕ್ಷನ್ ಇಂಪ್ರೂವ್ ಆಗ್ತಾ ಬರುತ್ತೆ. ಇದೇ ಥರ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಹಾರ್ಟ್ ಫಂಕ್ಷನ್ ಬಗ್ಗೆ ತಿಳ್ಕೋಬೇಕು ಅಂದರೆ ನಮ್ಮ ಬಸವರಾಜ್ ಸರ್ ಇದೇ ತಿಂಗಳು ಹಾರ್ಟ್ ಪ್ರಾಬ್ಲಮ್ದು ಕೋರ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಜಾಯಿನ್ ಆಗಿ ನೀವೇ ಮನೆಯಲ್ಲಿ ಕೂತ್ಕೊಂಡು ರೆಮಿಡೀಸ್ನ ಮಾಡ್ಕೋಬೋದು. ಎಲ್ಲರಿಗೂ ಧನ್ಯವಾದಗಳು. ಈಗ ತುಂಬ ಜನ ಎದೆ ನೋವು ಮತ್ತು ಎದೆಯಲ್ಲಿ ಚುಚ್ಚಿದಾಗ ಆಗ್ತಾ ಇರುತ್ತೆ. ತುಂಬ ಜನಕ್ಕೆ ಈಗ ಹಾರ್ಟ್ ಪ್ರಾಬ್ಲಮ್ ಅನ್ನೋದು ನಾರ್ಮಲ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಮೂಲ ಕಾರಣ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಇರಲ್ಲ, ನಮ್ಮ ಫುಡ್ ಹ್ಯಾಬಿಟ್ಸ್ ಸರಿ ಇರಲ್ಲ, ಮತ್ತು ನಾವು ಯಾವುದೇ ಒಂದೇ ಕಡೆ ಕೂತಿರೋ ಹತ್ರನೇ ಕೂತಿರ್ತೀವಿ. ಲಿವರ್ ಫಂಕ್ಷನ್ ಅನ್ನೋದೇ ಇರೋದಿಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕು ಅಂದರೆ ಫಸ್ಟು ರೆಡ್ ಕಲರ್ ಆ್ಯಂಡ್ ಹುಳಿ ಪದಾರ್ಥ ಬಿಟ್ಟರ್ ಐಟಮ್ಸ್ನ ಸ್ವಲ್ಪ ತಿಂತಾ ಬರಬೇಕು, ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾ ಬರಬೇಕು. ಮತ್ತು ನಮ್ಮ ಆರ್ಟ್ ಫಂಕ್ಷನ್ ಆ್ಯಕ್ಟಿವ್ ಆಗಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ನಂಬರ್ 3 ಸ್ಕೈ ಬ್ಲೂ ಕಲರ್ ಬರ್ಕೊಂಡಾಗ ನಮ್ಮ ಆರ್ಟ್ ಫಂಕ್ಷನ್ ಇಂಪ್ರೂವ್ ಆಗ್ತಾ ಬರುತ್ತೆ. ಇದೇ ಥರ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಹಾರ್ಟ್ ಫಂಕ್ಷನ್ ಬಗ್ಗೆ ತಿಳ್ಕೋಬೇಕು ಅಂದರೆ ನಮ್ಮ ಬಸವರಾಜ್ ಸರ್ ಇದೇ ತಿಂಗಳು ಹಾರ್ಟ್ ಪ್ರಾಬ್ಲಮ್ದು ಕೋರ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಜಾಯಿನ್ ಆಗಿ ನೀವೇ ಮನೆಯಲ್ಲಿ ಕೂತ್ಕೊಂಡು ರೆಮಿಡೀಸ್ನ ಮಾಡ್ಕೋಬೋದು. ಎಲ್ಲರಿಗೂ ಧನ್ಯವಾದಗಳು.